ಡಿಸ್ಕಸ್ ಮಾಡ್ತೀವಿ ವ್ಯಕ್ತಿಗತವಾಗಿ ನಾವು ಮಾತಾಡೋದೇ. ಹಾಗಾಗಿ ನಮ್ಮೊಳಗೆ ನಾವು ನೆಗೆಟಿವಿಟಿ ಎಂಟರ್ ಆಗೋದು ಬಿಡಬಾರ್ದು. ಅದು ವ್ಯವಸ್ಥೆ ಸರಿ ಇಲ್ಲ, ಸರಿ ಅದು ವ್ಯವಸ್ಥೆ ಸರಿ ಇಲ್ಲ ಅಂತ ಮಾತಾಡೋದು ಹೇಗೆ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡಿ. ಎಂಪವರಿಂಗ್ ಟಾಕ್ ಅಂತ ಕೊಟ್ಟಿದ್ದೀವಿ ಸದ್ಯಕ್ಕೆ. ಅದಕ್ಕೆ ಸೊ ನೀವು ವಾಟ್ಸಪ್ ನೋಡಿದ್ರು ಎಂಪವರಿಂಗ್ ಟಾಕ್. ಎಂಪವರಿಂಗ್ ಟಾಕ್ ಅಂದರೆ ನಿಮ್ಮನ್ನು ಎಂಪವರ್ ಮಾಡಬೇಕು. ನಿಮ್ಮನ್ನ ಎದ್ದು ಹೋಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಒಂದು ತಿಳ್ಕೊಳ್ಳಿ, ಇಲ್ಲಿ ನಾವು ಮಾಡ್ತಾ ಇರೋದು ಎಲ್ಲ ನಿಮ್ಗೆ ಗೊತ್ತಿದೆ, ಈ ಪುಸ್ತಕದಲ್ಲೇ ಇದೆ, ನೀವು ಓದ್ಬಿಟ್ಟು ನಿಮ್ಗೆ ಓದ್ಬಿಡುತ್ತೆ. ಆದರೆ ಯಾವ ವ್ಯಕ್ತಿ ಬರೀ ಥಿಯರಿ ಇತ್ತು ಬರೀ ಥಿಯರಿಲೇ ಇತ್ತು. ನನ್ನ ಒಂದು ಸ್ಕೂಲು ಪ್ರೇಮ್ ಕುಮಾರ್ ಸ್ಕೂಲ್ ಏನು ಹೇಳುತ್ತೆ ಅಂದರೆ 1 ಗ್ರಾಮ್ ಥಿಯರಿ ತಿಳ್ಕೊಂಡ್ರೆ ನಾನು 100 ಗ್ರಾಮ್ ಪ್ರಾಕ್ಟೀಸ್ ಮಾಡೋದು. 100 ಗ್ರಾಮ್ ಥಿಯರಿ ತಿಳ್ಕೊಂಡು 1 ಗ್ರಾಮ್ ಪ್ರಾಕ್ಟೀಸ್ ಮಾಡೋದು. ಮೋಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ತುಂಬ ಜನರಿಗೆ ತುಂಬ ಕಾನ್ಸೆಪ್ಟ್ಸ್ ಗೊತ್ತಿರುತ್ತೆ, ಅದು ಪ್ರಾಕ್ಟೀಸ್ ಮಾಡೋಲ್ಲ. ಫಾರ್ ಎಕ್ಸಾಂಪಲ್ ಯದ್ಭಾವ ತದ್ಭವತಿ ಗೊತ್ತು, ಆದರೆ ನೀವು ಯಾಕೆ ಅದನ್ನು ಭಾವಗಳನ್ನ ಚೇಂಜ್ ಮಾಡಬಾರ್ದು? ಯಾಕೆ ಭಾವನೆಗಳನ್ನ ಚೇಂಜ್ ಮಾಡಬಾರ್ದು? ಯದ್ಭಾವ ತದ್ಭವತಿ, ಪವಾಡ ಸದೃಶ ಚಿಂತನೆ. ಪ್ರತಿ ಕ್ಷಣ ಪವಾಡಗಳು ನಡೀತಿರುತ್ತೆ. ನನಗೆ ಯಾವ ಮಾಸ್ಟರ್ಸ್ ನಾವು ಮಾಡ್ತಾರೆ ದೀಪದ ನಮ್ಮ